ಒಂದು ಭಾರತ ದೇಶಕ್ಕೆ ಒಂದು ಹೊಸ ಒಂದು ಕ್ರಾಂತಿ ಮೂಡಿದ ದಿನ ಅಂತಂತ ಹೇಳ್ಬೋದು. ಮಹಾನ್ ಮಾನವತಾವಾದಿ, ವಿಶ್ವಜ್ಞಾನಿ, ಭಾರತ ರತ್ನ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನಾಡಿನ ಸಮಸ್ತ ಜನತೆಗೆ ಹಾಗೂ ದೇಶದ ಜನತೆಗೆ. ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸಂವಿಧಾನ ಬರೆದಿಲ್ಲ ಅಂತಂದು ಹೇಳಿದರೆ ಇವತ್ತು ನಾವು ಯಾರೂ ಸಹ ಇಲ್ಲ. ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ ಇವತ್ತೇನಾದ್ರು ಕೆಲಸ ಮಾಡ್ತದೆ ಅಂತ ಹೇಳಿದ್ರೆ ಸಂವಿಧಾನದ ಅಡಿ ಕೆಲಸ ಮಾಡ್ತಾಯಿದೆ. ಮತ್ತು ಇವತ್ತು ನಮ್ಮ ಕರ್ನಾಟಕ ವಿಭಜನೆ ಸಂಘಟನೆ ವತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವದ ಪ್ರಯುಕ್ತ ರಾಜ್ಯದ 31 ಜಿಲ್ಲೆ, ತಾಲೂಕು, ಹೋಬಳಿ, ಗ್ರಾಮದಲ್ಲಿ ಎಲ್ಲ ಭಾಗದಲ್ಲೂ ಸಹ ಒಂದು ಅದ್ದೂರಿ ಕಾರ್ಯಕ್ರಮಗಳು ಮಾಡ್ತಾಯಿದ್ದೇವೆ. ಒಂದು ರಕ್ತದಾನ ಶಿಬಿರ ಆಗ್ಬೋದು, ಮತ್ತು ಜನಗಳಿಗೆ ಒಂದು ಪೌರ ಕಾರ್ಮಿಕರಿಗೆ ಆಹಾರ ಕಿಟ್ ಆಗ್ಬೋದು, ಮತ್ತು ಬೈಕ್ ರ್ಯಾಲಿ ಆಗ್ಬೋದು, ಮತ್ತು ಇನ್ನೂ ಹಲವು ಕಾರ್ಯಕ್ರಮಗಳು ಆಗ್ತಾಯಿದೆ. ಮತ್ತು ಸಂಜೆ 6 ಗಂಟೆ ಮೇಲೆ ಎಲ್ಲರ ಮನೆಯಲ್ಲಿ ಕರ್ನಾಟಕ ಭೀಮಸೇನೆ ಸಂಘಟನೆಯ ಪದಾಧಿಕಾರಿಗಳ ಎಲ್ಲರ ಮನೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಟ್ಟು ನಮನ ಸಲ್ಲಿಸುವಂತಹ ಕೆಲಸ ಮಾಡ್ತಾಯಿದೆ. ನಾವು ವಿಧಾನಸೌಧದಲ್ಲಿ ಇರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಸಂದರ್ಭದಲ್ಲಿ ನನ್ನ ಜೊತೆಗೆ ರಾಜ್ಯ ಗೌರವಾಧ್ಯಕ್ಷರಾದಂತಹ ಸಂಪತ್ತಣ್ಣ ಇದ್ದಾರೆ, ರಾಜ್ಯ ಉಪಾಧ್ಯಕ್ಷರಾದಂತಹ ಕುಮಾರಣ್ಣ ಇದ್ದಾರೆ, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮಂಜುನಾಥರವರು ಇದ್ದಾರೆ, ಮತ್ತು ನಮ್ಮ ರಾಮನಗರ ಜಿಲ್ಲಾಧ್ಯಕ್ಷರಾದ ವಿನೋದ್ ಇದ್ದಾರೆ, ಮತ್ತು ಟಿಪ್ಪೂರು ತಾಲೂಕು ಸಮಿತಿಯ ಮಂಜುನಾಥರವರು ಇದ್ದಾರೆ. ಎಲ್ಲರೂ ಸಹ ಇವತ್ತು ನಮ್ಮ ಬಾಬಾ ಸಾಹೇಬರಿಗೆ ಬಂದಿಲ್ಲಿ ನಮ್ಮ ಜೈ ಭೀಮ್ ಬಂಧುಗಳೇ, ನಾಡಿನ ಹಾಗೂ ದೇಶದ ಸಮಸ್ತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿ ಮತ್ತು ಅಭಿಮಾನಿಗಳಿಗೆ ಕರ್ನಾಟಕ ಭೀಮಸೇನೆ ಸಂಘಟನೆ ವತಿಯಿಂದ ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳನ್ನು ಕೊಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು 135ನೇ ಜಯಂತ್ಯೋತ್ಸವನ ನಾವು ಆಚರಿಸ್ತಾ ಇದ್ದೀವಿ. ಆಚರಣೆಯಲ್ಲೇ ತೊಡಗಿಸ್ಕೊಂಡ್ರೆ ಸಾಲದು, ಅವರ ಅನುಕರಣೆಯಲ್ಲೂ ಕೂಡ ನಾವು ಸಕ್ರಿಯವಾಗಿ ತೊಡಗಿಸ್ಕೋಬೇಕಾಗಿದೆ. ಅದರಲ್ಲಿ ಬಹುಮುಖ್ಯ ಪಾತ್ರ ನಮ್ಮ ಸಂಘಟನೆಕಾರರು ಈ ಒಂದು ವಿಚಾರದಲ್ಲಿ ಮುಂಚೂಣಿಯಲ್ಲಿರಬೇಕಾಗಿದೆ. ಯಾಕಂತಂದರೆ ನಾವೆಲ್ಲ ಆಚರಣೆ, ಆಡಂಬರ ಇದರಲ್ಲೇ ಕಾಲ ಕಳೀತಾ ಇದ್ದರೆ ನಮ್ಮ ಪರಿಶಿಷ್ಟ ಸಮುದಾಯದ ಒಂದು ಅಭಿವೃದ್ಧಿ ಕಡೆಗೆ, ಒಂದು ಅಧಿಕಾರದ ಚುಕ್ಕಾಣಿ ಕಡೆಗೆ ಗಮನ ಕೊಡಬೇಕು ಅಂತಕ್ಕಂಥದ್ದು ನನ್ನ ಇಚ್ಛೆ ಅಂತೇಳಿ ತಿಳಿಸ್ತೀನಿ. ನಾಡಿನ ಹಾಗೂ ದೇಶದ ಸಮಸ್ತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎಲ್ಲ ಅನುಯಾಯಿಗಳಿಗೆ ಮತ್ತೊಮ್ಮೆ 135ನೇ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೊಡ್ತೀನಿ. ಇವತ್ತು ನಮ್ಮ ಭಾರತ ದೇಶ ಅಂತಲ್ಲ, ಇಡೀ ವಿಶ್ವವೇ ಆಚರಣೆ ಮಾಡುವಂತಹ ಒಂದು ಹಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತಿಯ ಹಬ್ಬವನ್ನು ನಾಡಿನ ಸಮಸ್ತ ಜನರು ಹಾಗೂ ಈ ದೇಶದ ಜನರು ಎಲ್ಲರೂ ಕೂಡ ಸಂತೋಷದಿಂದ ಆಚರಣೆಯನ್ನು ಮಾಡಿಕೊಂಡು, ಯಾಕೆಂದರೆ ಈ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಸಮಾನತೆಯ ಹಕ್ಕುಗಳಾಗ್ಬೋದು, ಸ್ವಾತಂತ್ರ್ಯದ ಹಕ್ಕುಗಳಾಗ್ಬೋದು, ಜೀವನದ ಹಕ್ಕುಗಳಾಗ್ಬೋದು. ಸೊ ಸಂವಿಧಾನ ಪ್ರತಿಯೊಂದನ್ನು ನಮಗೆ ಕೊಟ್ಟಿದೆ. ಸೊ ಅದನ್ನು ಕೊಟ್ಟಿದ್ದಂಥ ಮಹಾಚೇತನ, ಮಹಾನಾಯಕ ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಅವರು ಇಲ್ಲ ಅಂತಿದ್ದರೆ ಇವತ್ತು ನಮಗೆ ಶಿಕ್ಷಣ ಇರ್ತಿರಲಿಲ್ಲ, ಈ ದೇಶದಲ್ಲಿ ಬದುಕೋದಕ್ಕೆ ಹಕ್ಕು ಕೂಡ ಇರ್ತಿರಲಿಲ್ಲ. ಸೊ ನಮ್ಮ ಜೀವನ ಏನು ಅನ್ನೋದನ್ನು ನಮಗೆ ಕಲಿಸ್ಕೊಟ್ಟಂತಹ ಮಹಾನ್ ಚೇತನ ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ, ಹಿಂದುಳಿದ ವರ್ಗಕ್ಕೆ ಹಾಗೂ SC ST ಸಮುದಾಯಕ್ಕೆ ಮಾಡಿರುವಂತಹ ಪ್ರತಿಯೊಂದು ಒಳ್ಳೆಯ ಕೆಲಸಗಳು ಏನಿದೆ ಅದೆಲ್ಲವನ್ನು ನಾವು ಒಂದು ರಥದ ಮೂಲಕ ನಾವು ಅದನ್ನು ಮುಂದಿನ ದಾರಿಗೆ, ಮುಂದಿನ ಪೀಳಿಗೆಗೆ ನಾವು ಇವತ್ತು ತೆಗೆದುಕೊಂಡುವಂಥ ಕೆಲಸವನ್ನು ಮಾಡ್ತೀವಿ. ಜೈ ಭೀಮ್, ಜೈ ಭೀಮ್, ಜೈ ಸಂವಿಧಾನ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಗಳನ್ನು ವಂದಿಸುತ್ತಾ ಇದನ್ನು ಭಾಳ ಮಹತ್ವವಾದಂಥ ದಿನ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಇದನ್ನು ವಿಶ್ವನಾಯಕನ ಹುಟ್ಟಿದ ಹಬ್ಬ ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ. ಇಡೀ ನಮ್ಮ ದೇಶದಲ್ಲಿ ಎಲ್ಲ ಕಡೆಗಳೂ ಭಾಳ ಅದ್ದೂರಿಯಿಂದ ನಡೀತಾ ಇದೆ. ಯಾವುದಾದ್ರು ಒಂದು ಹಬ್ಬ ಅನ್ನೋದು ಇದ್ದರೆ ಅದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಬ್ಬ. ನಾಡಿನ ಸಮಸ್ತ ಜನತೆಗೆ ಮತ್ತೊಮ್ಮೆ ಬಾಬಾ ಸಾಹೇಬ್ ಹುಟ್ಟುವ ದಿನದ ಶುಭಾಶಯಗಳು. ಜೈ ಭೀಮ್. ಇನ್ನು ಕಳೆದ ವರ್ಷ ಜಯಂತಿನಲ್ಲಿ ನಮ್ಮ ಆಡಳಿತ ಸರ್ಕಾರದವರು ನಮ್ಮ ಕರ್ನಾಟಕ ಭೀಮಸೇನೆ ಸಂಘಟನೆಯಿಂದ ಮತ್ತು ಇಡೀ ನಮ್ಮ ದಲಿತ ಸಮುದಾಯದ ಪರವಾಗಿ ಒಂದು ಮನವಿಯನ್ನು ಇಟ್ಟಿದ್ದು. ಆಂಧ್ರ ಮತ್ತು ತೆಲಂಗಾಣದ ಮಾದರಿಯಲ್ಲಿ ನಮ್ಮ ಕರ್ನಾಟಕದಲ್ಲೂ ಕೂಡ ಒಂದು 250 ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಪ್ರತಿಮೆ ನಿರ್ಮಾಣ ಮಾಡಬೇಕು ಅಂತೇಳಿ ಈಗಾಗಲೇ ಕಳೆದ ಒಂದು ಜಯಂತಿನಲ್ಲಿ ಜಾಗವನ್ನು ಗುರುತು ಮಾಡಿ ಅದಕ್ಕೆ ಒಂದು ಸಭೆಯನ್ನು ಕೂಡ ಮಾಡಿದರು. ಈಗ 1 ವರ್ಷ ಆಗ್ತಾ ಬರ್ತಾ ಇದೆ. ಈ ಬಾರಿ ಜಯಂತಿ ಬಂದಿದೆ. ಎಲ್ಲೂ ನುಡಿದಂತೆ ನಡೆಯುವ ಸರ್ಕಾರ ಇಡುತ್ತಾ ಇದೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. 1 ವರ್ಷ ಆಗಿದೆ ಸರ್ಕಾರ ಇದನ್ನು ಜಾಗನ ಗುರುತು ಮಾಡಿ, ಇಲ್ಲಿ ಗಂಟ ಕಾಮಗಾರಿ ಶುರು ಮಾಡಿಲ್ಲ. ಆದಷ್ಟು ಬೇಗ ಆ ಒಂದು ಕಾರ್ಯವನ್ನು ಶುರು ಮಾಡಬೇಕು. ಮುಂದಿನ ಒಂದು ಜಯಂತಿ ಒಳಗಡೆ ನಮಗೆ ಆ ಪ್ರತಿಮೆ ನಮ್ಮ ರಾಜ್ಯದಲ್ಲೂ ಇರಬೇಕು ಅಂತೇಳಿ ಕೇಳ್ತಾರೆ.